ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಇವತ್ತು ನಾನು ನನ್ನ ಬರ್ಡೇ ಸ್ಪೆಷಲ್ ಮೈಸೂರಿಗೆ ಬಂದಿದ್ದೀವಿ. ನಾವು ಫಸ್ಟ್ ಹೋಗ್ತಿರೋ ಪ್ಲೇಸ್ ವೇಣುಗೋಪಾಲ ಸ್ವಾಮಿ ಟೆಂಪಲ್. ನಾನು ಒಂದು 4 ಟೈಮ್ಸ್ ಹೋಗಿದ್ದೀನಿ, ಆದರೂ ಮತ್ತೆ ಹೋಗ್ಬೇಕು ಅನಿಸುತ್ತೆ. ಸೊ ಟೆಂಪಲ್ ಎಲ್ಲ ಇವಾಗ ನಾನು ತೋರಿಸ್ತೀನಿ, ಬನ್ನಿ. ನನ್ನ ಬರ್ಡೇ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ನನಗೆ ಫಸ್ಟ್ ಅನಿಸಿದೆ ಮೈಸೂರಿಗೆ ಹೋಗ್ಬೇಕಂತ. ಮೈಸೂರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ, ಯಾಕಂತ ಗೊತ್ತಿಲ್ಲ. ಎಲ್ಲೇ ಹೋಗ್ಬೇಕಂತ ಅಂದ್ಕೊಂಡ್ರು ಫಸ್ಟ್ ನನ್ನ ತಲೆಗೆ ಬರೋದೇ ಓಕೆ ಮೈಸೂರಿಗೆ ಹೋಗೋಣ ಅಂತ. ಆಲ್ರೆಡಿ ನಾವು ಮೈಸೂರಿಗೆ ಬಂದು ಒಂದು 2 ಇಯರ್ಸ್ ಆಗಿತ್ತು. ಸೊ ಈ ಸರಿ ಮೈಸೂರಿಗೆ ಹೋಗಿ ಬರೋಣ. ಪಾಪುಗೂ ಅಲ್ಲಿ ಆರಾಮಾಗಿರುತ್ತೆ. ಮೈಸೂರು ಅಂದರೆ ಪೀಸಾಗಿರುತ್ತೆ ಅಲ್ವಾ. ಸೊ ಪಾಪು ಕರ್ಕೊಂಡು ಹೋಗೋಕ್ಕೆ ನಮಗೆ ಆರಾಮ ಅನಿಸುತ್ತೆ ಅಂತ ನಾವು ಮೈಸೂರಿಗೆ ಪ್ಲ್ಯಾನ್ ಮಾಡಿ ಹೋದ್ವಿ. ಮೈಸೂರಲ್ಲಿ ಎಲ್ಲರಿಗೂ ಒಂದೊಂದು ಫೇವ್ರೆಟ್ ಪ್ಲೇಸ್ ಇರುತ್ತೆ. ಅದೇ ಥರ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಲೊಕೇಟ್ ಆಗಿರೋದು ಮೈಸೂರಿಂದ ಒಂದು 25 ಕಿಲೋಮೀಟರ್ಸ್ ಇದೆ. ಬೆಟರ್ ನೀವು ಓನ್ ವೆಹಿಕಲಲ್ಲಿ ಹೋಗೋದು. ನಾವು ಪ್ರತಿ ಸರಿ ಇಲ್ಲೋದಾಗ ಇಷ್ಟೊಂದು ಜನ ಇದ್ದೇ ಇಲ್ಲ, ತುಂಬ ಕಮ್ಮಿ ಜನ ಇರ್ತಾಯಿದ್ರು. ಬಟ್ ಈ ಸರಿ ಸಿಕ್ಕಾಪಟ್ಟೆ ಜನ ಇದ್ದರು. ಮೇ ಬಿ ನಾವು ಸಂಡೇ ಹೋಗಿದ್ರಿಂದ ಇಷ್ಟು ಜನ ಇದ್ದರು ಅಂದ್ಕೊಳ್ತೀನಿ. ಇಲ್ಲಿಂದ ಸಿಗೋ ಫ್ರೆಶ್ ಏರ್ ಇನ್ನೆಲ್ಲೂ ಸಿಗಲ್ಲ ಅನಿಸುತ್ತೆ. ಅಷ್ಟು ಏನೇ ಬಿಸಿಲಲ್ಲೋರು ಅಷ್ಟು ತಣ್ಣಗೆ ಗಾಳಿ ಬರ್ತಿರುತ್ತೆ. ಸುತ್ತ ನೀರು, ಮಧ್ಯ ಟೆಂಪಲ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟೆಂಪಲ್. ಯಾರೇ ಮೈಸೂರು ನಿಯರ್ ಹೋದ್ರು ಈ ಟೆಂಪಲ್ ಮಾತ್ರ ಮಿಸ್ ಮಾಡ್ಕೊಂಡ್ಲೇಬೇಡಿ. ಇವತ್ತು ದರ್ಶನ ಮಾಡೋಕ್ಕೆ ಕ್ಯೂ ಇದ್ದು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದಿರೋದು. ಇಲ್ಲಿಗೆ 4ನೇ ಬಾರಿ. ಎಷ್ಟು ಸರಿ ಬಂದರೂ ಬೇಜಾರಾಗಲ್ಲ ಗೈಸ್. ಸುತ್ತ ನೀರು, ಮಧ್ಯ ಟೆಂಪಲ್, ವಾವ್. ಬಟ್ ಇವತ್ತು ನೋಡಿ ತುಂಬ ರಶ್ ಇದೆ. ಯಾರೇ ಬರೋದಿದ್ರು ಸಂಡೇ ಸಂಜೆ ಇಲ್ಲಿಗೆ ಬರಬೇಡಿ, ತುಂಬ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಬಂದರೆ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿರುತ್ತೆ. ಅಲ್ಲೇ ಪಕ್ಕದಲ್ಲೇ ನೀರ ಹತ್ರ ಹೋಗಿ ಜೋಳ ತಿನ್ಕೊಂಡು ವೀವ್ ಎಂಜಾಯ್ ಮಾಡ್ತಾಯಿದ್ವಿ. ಅಲ್ಲಿ ಕಾರಲ್ಲಿ ಕೂಡ ಅಲ್ಲಿ ನೀರ ಹತ್ರನೇ ಹೋಗ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ವೆದರ್ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಇಲ್ಲಿ ಬತ್ತು ನೀರಲ್ಲೆಲ್ಲ ಆಟ ಆಡಿಕೊಂಡು ಜೋಳ ತಿನ್ಕೊಂಡು ನಾವು ಅಲ್ಲಿಂದ ಇವಾಗ ಮೈಸೂರಿಗೆ ಕೊಟ್ವಿ. ಇಲ್ಲಿಂದ 1 ಅವರ್ ಆಗುತ್ತೆ ಅನಿಸುತ್ತೆ ಮೈಸೂರು. ಅಪ್ಪು, ಮೈಸೂರಲ್ಲಿ ನಿನ್ಗೇನು ಇಷ್ಟ? ಲೈಕು ನಿನ್ಗೇನು ಇಷ್ಟ? ಏನು ಅಂತಲೇ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಗೈಸ್ ನನ್ನ ತಂಗಿನ ಮೈಸೂರಿಗೆ ಅಂತ ಕರ್ಕೊಂಡು ಬಂದು ಯಾಕೆ ತಗೊಂಡು ಸ್ಟ್ರೈಟ್ ಹೋಗ್ಬೇಕಿತ್ತಾನೆ. ನೋಡಿ ಗೈಸ್, ಹಿಂಗೆ ಮ್ಯಾಪ್ ನಾನು ಕರೆಕ್ಟಾಗಿ ಹೇಳ್ತೀನಿ, ಲೆಫ್ಟ್ ರೈಟ್ ಅಂತ. ನನ್ನ ಹಸ್ಬೆಂಡ್ ಮಿಸ್ ಮಾಡ್ತಾರೆ. ಲೇಗು ಏನಿಷ್ಟ ನಿಂಗೆ ಮೈಸೂರಲ್ಲಿ? ಯಾಕಂದರೆ ನನ್ನ ತಂಗಿಗೆ ಎಷ್ಟೊಂದು ಸರಿ ಮೈಸೂರಿಗೆ ಅಂತ ಕರ್ಕೊಂಡು ಬಂದು ಮೈಸೂರೇ ತೋರಿಸಿಲ್ಲ. ಒಂದು ಸರಿ ಹಂಗೆ ಹಿಮವದ್ ಗೋಪಾಲ ಸ್ವಾಮಿ ನೋಡ್ಕೊಂಡು ವಾಪಸ್ ಹೋದ್ವಿ ಅಲ್ಲೇ ರೋಡ್ ಅದಕ್ಕೆ ಈ ಸರಿ ಮೈಸೂರು ಕರ್ಕೊಂಡ್ಬಂದು ಮೈಸೂರೇ ತೋರಿಸೋಣ ಅಂತ. ಸಂಡೇ ಬೇಡ ಅಂತ ಹೇಳಿ ಸಂಡೇ ಬಂದು ಸ್ಟೇ ಆಗಿ ಮಂಡೇ ಎಲ್ಲ ನೋಡ್ಕೊಂಡು ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದೀವಿ. ವೀಕ್ ಡೇಸ್ ಆದರೂ ಮೈಸೂರು ಎಷ್ಟು ಪೀಸಾಗಿರುತ್ತೆ ಅಲ್ವಾ? ಹೌದು. ಅಪ್ಪು, ಏನು ಸಮಾಚಾರ? ಮೈಸೂರಿಗೆ ಬಂದ್ಬಿಟ್ಟಿದ್ದೀರಾ? ಏನು ಸ್ಪೆಷಲ್? ನಮ್ಮ ಮನೆಯವ್ರದ್ದು ಬರ್ಡೇ ಗಿಫ್ಟ್ ಕೊಡಬೇಕಾಗುತ್ತೆ ಅಂತ ಮೈಸೂರಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ. ನಾವು ರೂಮ್ ಚೆಕ್-ಇನ್ ಆಗೋಣ ಅಂತ ಬಂದ್ವಿ. ಮೈಸೂರು ಸಿಟಿ ಒಳಗಡೆನೇ ರೂಮ್ ಮಾಡಿದ್ವಿ. 3 ಅವರ್ಸ್ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ಸಾಕಾಗಿತ್ತು. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಟಿ ರೌಂಡ್ಸ್ ಹೊಡಿಯೋಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ನಾವು ಅಲ್ಲಿಂದ ರೂಮ್ಗೆ ಹೋದ್ವಿ. ಲೇಕು, ಎಷ್ಟು ದಿನಕ್ಕೆ ಬ್ಯಾಗ್ ಇದು? ಎಷ್ಟು ದಿನ ಸ್ಟೇ ಆಗ್ತಿದ್ಯಾ ಅಪ್ಪು? ಎಷ್ಟು ದಿನ ಸ್ಟೇ ಆಗ್ತಿದ್ದೀರಾ? ನಮ್ಮ ಹೋಟೆಲ್ ಯುವರಾಜ್ ಲ್ಯಾಂಡ್ ಮಾರ್ಕ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಒಳಗಡೆ ಹೋಗಿದ ತಕ್ಷಣ ಅನಿಸ್ತು ಹೋಟೆಲ್ ತುಂಬ ಕ್ಲೀನಾಗಿದೆ, ಸಿಕ್ಕಾಪಟ್ಟೆ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅಂತ. ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಅವರ್ ರೂಮ್ ಫಾರ್ ನೆಕ್ಸ್ಟ್ 1 ಡೇ. ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು. ವಾಶ್ರೂಮ್ಸು ಎಲ್ಲನೂ ತುಂಬ ಚೆನ್ನಾಗಿತ್ತು. ಅವ್ರ ಸರ್ವಿಸ್ ಕೂಡ ಅಷ್ಟೇ ಟಾಪ್ ನಾಚ್ ಆಗಿತ್ತು. ಅಪ್ಪು, ಒಂದು ರೂಮ್ ಮಾಡಿಸಿದ್ರೆ ಸಾಕಲ್ಲ, ನಮ್ದು ಹಿಂಗೆ ಬರುತ್ತೆ. ರೆಡಿಯಾಗಿ ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಹೊರಟ್ವಿ. ಎಷ್ಟೇ ಸರಿ ಮೈಸೂರಿಗೆ ಹೋದ್ರು ನನ್ನ ಪ್ಯಾಲೇಸ್ ಮಾತ್ರ ಬರೀ ಡೇ ಟೈಮ್ ಹೋಗಿ ನೋಡಿದ್ದೆ. ನೈಟ್ ಟೈಮ್ ಒಂದು ಸರಿನೂ ನನ್ನ ಪ್ಯಾಲೇಸ್ ನೋಡೋಕ್ಕಾಗಿರಲಿಲ್ಲ. ಲೈಟಿಂಗ್ಸ್ ನೋಡಬೇಕು ಅನ್ನೋದು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಈ ಸರಿ ಅದಕ್ಕೆ ಅಂತಲೇ ನೈಟ್ ಸ್ಟೇ ಆಗಕ್ಕೆ ಹೋದ್ವಿ. ಪ್ಯಾಲೇಸ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಅಲ್ಲೇ ನಾವು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ ಪ್ಯಾಲೇಸ್ನ ನೋಡಿಕೊಂಡು. ಅಲ್ಲೊಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಅಲ್ಲೇ ಪಾಪುನೆಲ್ಲ ಓಡಾಡಿಸ್ಕೊಂಡು ಅಲ್ಲೇ ಇದ್ವಿ. ನನ್ನ ಮಗ ಅಂತೂ ಲೈಟಿಂಗ್ಸ್ ನೋಡಿ ಫುಲ್ ಖುಷಿ ಪಡ್ತಾಯಿದ್ದ. ಅವ್ನಿಗೆ ಏನು ಅರ್ಥ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಲೈಟಿಂಗ್ಸ್ ಮಿಣ ಅಂತಿರೋದಕ್ಕೆ ನೋಡ್ತಾನೇ ಇದ್ದ.
1 ಅವರ್ ಲೇಟಾಗಿ ಹೋಗಿದ್ರು. ನಾವು ಲೈಟೆಲ್ಲ ಆಫ್ ಆಗಿಬಿಡ್ತಾಯಿದ್ವು. ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ. ಆಮೇಲೆ ನಮ್ಗೆ ಅಲ್ಲೇ ಟೈಮಿಂಗ್ಸ್ ನೋಡಿ ಗೊತ್ತಾಯಿತು ಇನ್ನೇನು ಆಫ್ ಆಗುತ್ತೆ ಇನ್ನೊಂದು ಅವರ್ ಅನ್ನೋ ಟೈಮಲ್ಲಿ ನಾವು ಹೋಗಿದ್ದು. ಮಿಸ್ ಮಾಡ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಮಜಾ ಇದೆ. ಫೋಟೋಸ್ ವೀಡಿಯೋಸಲ್ಲಿ ನೋಡಿದ್ರು ಡೈರೆಕ್ಟಾಗಿ ಬಂದು ನೋಡಿದ್ರೆ ಆ ಲೈಟಿಂಗ್ಸ್ ಆಗೋ ಸ್ಯಾಟಿಸ್ಫೈಯೇ ಬೇರೆ. ನನ್ನ ಮಗ ಅಂತೂ ಅಲ್ಲಿ ಹೋಗಿದ್ದು ಖುಷಿಲಿ ಫುಲ್ ಹೊಡೋಗ್ತಾ ಇದ್ದ. ಅವ್ನು ಸ್ಲಿಪ್ಪರ್ ಕೂಡ ಹಾಕ್ಕೊಂಡಿರಲಿಲ್ಲ. ನನಗೆ ಅವ್ನು ಹಿಡಿಯೋದೇ ಒಂದು ಟಾಸ್ಕ್ ಆಗಿತ್ತು. ಅವ್ನಿಗೆ ಸ್ವಲ್ಪ ಜಾಗ ಸಿಕ್ಕರೂ ಓಡಾಡ್ತಿರ್ತಾನೆ. ಇನ್ನಿಲ್ಲಿ ಇಷ್ಟೊಂದು ದೊಡ್ಡ ಜಾಗ ನೋಡಿ ಅವ್ನು ಫುಲ್ ಹೊಡೋಗ್ತಾ ಇದ್ದ. ಅವ್ನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಫಾಸ್ಟಾಗಿ ಹೊಡೋಗ್ತಾ ಇದ್ದಾನೀಗ. ಪ್ಯಾಲೇಸ್ ಲೈಟಿಂಗ್ಸಲ್ಲಿ ನನ್ನ ಮಗನ ಫೋಟೋಸ್ ತೆಗಿಬೇಕು ಅಂತ ನಾವು ಟ್ರೈ ಮಾಡ್ತಾಯಿದ್ವಿ, ಬಟ್ ಅವ್ನು ಒಂದು ಕಡೆ ನಿಲ್ತಾನೆ ಇರಲಿಲ್ಲ, ಸುಮ್ಮನೆ ಓಡೋಗ್ತಿದ್ದ. ಫೋಟೋಸ್ ಎಲ್ಲ ಅವ್ನು ತೆಗಿಯೋಕ್ಕಾಗಲ್ಲ ಅಂದ್ಕೊಂಡು ನಾವೇ ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಆಲ್ರೆಡಿ ಊಟ ಟೈಮ್ ಆಗಿತ್ತು, ಇವಾಗ ಊಟಕ್ಕೆ ಹೋಗಬೇಕು. ಬಟ್ ಏನಂದರೆ ರೆಸ್ಟೋರೆಂಟ್ಸ್ಗೆಲ್ಲ ಹೋಗಿ ಊಟ ಮಾಡಿ ಬೇಜಾರಾಗ್ಬಿಟ್ಟಿದೆ. ಸ್ವಲ್ಪ ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ವಿ. ಒಂದಷ್ಟು ಜನ ಮೈಸೂರು ಇನ್ಫ್ಲುಯೆನ್ಸರ್ಸ್ದು ವಿಡಿಯೋ ನೋಡ್ತಾ ಇದ್ದೆ. ಅವರೆಲ್ಲ ಒಂದಷ್ಟು ಪ್ಲೇಸಸ್ ಬಗ್ಗೆ ಪೋಸ್ಟ್ ಮಾಡ್ತಾಯಿದ್ರು. ಸೊ ಅದರಲ್ಲಿ ಯಾವ್ದಾದ್ರು 1-2 ಪ್ಲೇಸಸ್ ಟ್ರೈ ಮಾಡೋಣ ಅಂತ ನಾವು ಹೊರಟ್ವಿ. ನಾವು ಹೋಗಿದ್ದು ರೋಟಿ ಮಹಾರಾಜ ಅಂತ. ಇಲ್ಲಿ ರಶ್ ನೋಡಿ ಅಂದ್ಕೊಂಡೆ ಫುಡ್ ಚೆನ್ನಾಗಿರುತ್ತೆ ಅಂತ, ಬಟ್ ಸೀರಿಯಸ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಸೂಪರಾಗಿತ್ತು ಫುಡ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಟೇಸ್ಟ್ ಇಲ್ಲ. ಬಟ್ 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ, ಅದೇ ಬೇಜಾರು. ಇದು ನಿಯರ್ ಕಾರ್ನರ್ ಲೊಕೇಟ್ ಆಗಿತ್ತು. ಕಾರ್ನರ್ ರೋಸ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ನನ್ನ ಮಗ ಮಲ್ಕೊಂಡಿದ್ದ. ಅವ್ನು ಎತ್ಕೊಂಡು ಅಲ್ಲೆಲ್ಲ ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನಾವು ರೂಮ್ಗೆ ಹೋಗಿ ಕಾರ್ನರ್ ರೋಸ್ DBCನ ಬುಕ್ ಮಾಡ್ಕೊಂಡ್ವಿ. ವಿರಾಟ್ ಕೊಹ್ಲಿ ಹೇಳ್ದಾಗಿದ್ದು ಅಂದ್ಕೊಳ್ತಾ ಇದ್ದೆ. ಬೆಂಗಳೂರಿಗೆ ಹೋದಾಗಲೂ ಯಾವುದೂ ಟ್ರೈ ಮಾಡಿರಲಿಲ್ಲ ಕಾರ್ನರ್ ರೋಸ್ DBC ತಿನ್ನಬೇಕಂತ. ಬಟ್ ಇವತ್ತು ಅಲ್ಲಿ ನೋಡಿ ಅನಿಸ್ತು, ಅವಾಗ ನೆನಪಾಯಿತು ವಿರಾಟ್ ಕೊಹ್ಲಿ ಅನುಷ್ಕಾ ಹೇಳಿದ್ದು ಕಾರ್ನರ್ ರೋಸಲ್ಲಿ DBC ಚೆನ್ನಾಗಿರುತ್ತೆ ಅಂತ. ಬಟ್ ಪೋಲಾರ್ ಬಿಯರ್ ಥರನೇ ಇತ್ತು ನೋಡಿ ಫ್ರೆಂಡ್ಸ್. ನನ್ನ ತಂಗಿ ಕೇಕ್ ಐಸ್ ಕ್ರೀಮ್ ಎಲ್ಲ ತಿಂದು ವಾಮಿಟ್ ಮಾಡ್ಕೊತಿದ್ದಾಳೆ. ನಿನ್ನ ಮುಖ ತೋರಿಸು. ಮೈಸೂರಲ್ಲಿ ನಮ್ಮ ಡೇ 1 ಹೀಗಿತ್ತು, ತುಂಬ ಚೆನ್ನಾಗೋಯಿತು. ಡೇ 2 ವ್ಲಾಗ್ ನಾನು ಪಾರ್ಟ್ 2 ಅಲ್ಲಿ ಪೋಸ್ಟ್ ಮಾಡ್ತಾಯಿನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್